ನೋಡಿ, ಕರ್ನಾಟಕದ ಅನೇಕ ಭಾಗಗಳಲ್ಲಿ ವನ್ಯಜೀವಿಗಳು ಹಾಗೆ ಮಾನವನ ನಡುವಿನ ಸಂಘರ್ಷಕ್ಕೆ ನಾವು ಪದೇ ಪದೇ ಸಾಕ್ಷಿ ಆಗ್ತಾ ಇದ್ದೇವೆ. ಇದೀಗ ಮೈಸೂರು ಜಿಲ್ಲೆಯಲ್ಲಿ 2 ಹುಲಿಗಳ ಜೊತೆ ರೈತನೊಬ್ಬ ರಣರೋಚಕ ಕಾಳಗ ನಡೆಸಿರುವಂತಹ ವಿಡಿಯೋ ಲಭ್ಯ ಆಗಿದೆ. ಟ್ರ್ಯಾಕ್ಟರ್ನಲ್ಲಿ ರೈತ ಉಳುಮೆ ಮಾಡುವ ಸಂದರ್ಭ ಹಾಡಹಗಲೇ 2 ಹುಲಿಗಳು ರೈತನ ಮೇಲೆ ದಾಳಿ ಮಾಡೋಕೆ ಮುಂದಾಯಿತು. ಪವರ್ ಟಿವಿಯಲ್ಲಿ ಹುಲಿ ಮತ್ತು ರೈತನ ಕದನದ ಮೆಗಾ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ ಇಡಲಾಗ್ತಾ ಇದೆ. ಹುಣಸೂರು ತಾಲೂಕಿನ ನೇಗತ್ತೂರು ಗ್ರಾಮದಲ್ಲಿ ಸಂಭವಿಸಿರೋ ಘಟನೆ ಇದು. ರೈತನ ಮೇಲೆ ಏಕಕಾಲಕ್ಕೆ 2 ಹುಲಿಗಳು ದಾಳಿ ಮಾಡೋಕೆ ಯತ್ನ ಮಾಡುತ್ತೆ. ಆ ರೈತನ ಪರಿಸ್ಥಿತಿ ಏನಾಗಬೇಕು? ಬಟ್ ಈ ಹಂತದಲ್ಲಿ ಬಹಳ ಚಾಲಾಕಿತನದಿಂದ, ಸಮಯ ಪ್ರಜ್ಞೆಯಿಂದ ಹುಲಿಗಳ ದಾಳಿಯಿಂದ ರೈತ ಪಾರಾಗಿದ್ದಾರೆ. 2 ಹುಲಿಗಳ ದಾಳಿಯಿಂದ ಪಾರಾದಂತಹ ರೈತ ವರ್ಷಿತ್ ಗೌಡ ಅಂತ ಹೇಳಿ ಗೊತ್ತಾಗ್ತಾ ಇದ್ದು, ಕೂಗುತ್ತಾ ಹುಲಿಗಳತ್ತ ಅಡ್ಡಾದಿಡ್ಡಿಯಾಗಿ ವರ್ಷಿತ್ ಧೈರ್ಯ ಮಾಡಿ ಟ್ರ್ಯಾಕ್ಟರ್ ಚಲಾಯಿಸಿದ್ದಾರೆ. ಹಾಗಾಗಿ ಹೆದರಿ ಓಡ್ ಹೋಗಿದೆ ಹುಲಿಗಳು. ಅಲ್ಲೇ ಇದ್ದಂಥ ಹಸುವಿನ ಮೇಲೆ ಕೂಡ ಆ ಹುಲಿಗಳು ಹೋಗುವ ಸಂದರ್ಭ ದಾಳಿ ಮಾಡಿದೆ. ನಾಗರಹೊಳೆ ಉದ್ಯಾನದಂಚಿನ ನೇಗತ್ತೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ವರ್ಷಿತ್ ಬಿಟ್ಟು ಹೊಲದಲ್ಲಿದ್ದ ಹಸುವಿನ ಮೇಲೆ ಈ ಸಂದರ್ಭ ಹುಲಿಗಳು ದಾಳಿ ಮಾಡಿದೆ. ಕುತ್ತಿಗೆ ಬಳಿ ಹಸುಗೆ ಗಾಯ ಆಗಿದೆ. ಸದ್ಯ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದು ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಆ ಹುಲಿ ಹಸುವಿನ ಮೇಲೆ ದಾಳಿ ಮಾಡಿರುವಂಥದ್ದು, ಕತ್ತಿನ ಭಾಗಕ್ಕೆ ಗಾಯ ಆಗಿರೋದು. 2 ಹುಲಿಗಳು ಏಕಾಏಕಿ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗುತ್ತೆ. ಹೆದರ್ಕೊಂಡು ಅಲ್ಲೇ ಬೀಳೋದು ಅಥವಾ ತಪ್ಪಿಸ್ಕೊಂಡು ಓಡೋದನ್ನ ಮಾಡ್ತಾರೆ ರೈತರು. ಬಟ್ ಆ ಹಂತದಲ್ಲಿ ಅನೇಕರು ಫೇಲ್ ಆಗೋದೇ ಹೆಚ್ಚು. ಬಟ್ ಸಮಯ ಪ್ರಜ್ಞೆಯಿಂದ ಆ ರೈತ ವರ್ಷಿತ್ ಗೌಡ ತಾವೇನು ಉಳುಮೆ ಮಾಡ್ತಾ ಇದ್ರು ಆ ಟ್ರ್ಯಾಕ್ಟರ್ನ ಅಡ್ಡಾದಿಡ್ಡಿ ಚಲಾಯಿಸಿದ್ದಾರೆ. ಅದರ ಪರಿಣಾಮ ಹುಲಿಗಳೇ ಹೆದರ್ಕೊಂಡು ವಾಪಸ್ ಓಡುವಂಥ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಒಂದು ಹಸು ಅವುಗಳ ಕೈಗೆ ಸಿಕ್ಕಿದೆ. ಹಾಗಾಗಿ ಹಸುವಿನ ಮೇಲೆ ದಾಳಿ ಮಾಡಿದೆ. ಕತ್ತಿನ ಭಾಗದಲ್ಲಿ ಹಸುಗೆ ಗಾಯ ಆಗಿರೋದು. ಆ್ಯಂಡ್ ಈ ಹಂತದಲ್ಲಿ ಕೂಡ ಹುಲಿಗಳು ಬೆದರಿ ತಪ್ಪಿಸ್ಕೊಂಡು ಓಡ್ ಹೋಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಇದೆ. ಬಟ್ ಅಲ್ಲಿನ ಗ್ರಾಮಸ್ಥರದ್ದು ಒಂದೇ ಆಗ್ರಹ, ಈ ಹುಲಿಗಳನ್ನ ನೀವು ಕಾಡಿಗೆ ಓಡಿಸ್ಬೇಡಿ, ಬದಲಾಗಿ ಅವನ್ನ ಸೆರೆ ಹಿಡೀರಿ. ಪದೇ ಪದೇ ನೀವು ಕಾಡಿಗೆ ಓಡಿಸಿದ್ರೆ ಅವು ವಾಪಸ್ ಬಂದು ದಾಳಿ ಮಾಡೋ ಸಾಧ್ಯತೆ ಹೆಚ್ಚು. ಹಾಗಾಗಿ ಅವುಗಳನ್ನು ಸೆರೆ ಹಿಡಿಬೇಕನ್ನುವಂಥ ಆಗ್ರಹ ಗ್ರಾಮಸ್ಥರದ್ದಾಗ್ತಾ ಇದೆ. ಬಟ್ ಸ್ಟಿಲ್ ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯಾಚರಣೆ ಮುಂದಿನ ಹಂತದಲ್ಲಿ ಆಗುತ್ತೆ ಗೊತ್ತಾಗಬೇಕು. ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಆ ಹುಲಿಯನ್ನ ಓಡಿಸಿದಂತಹ ರೈತ ವರ್ಷಿತ್ ಗೌಡ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವರ್ಷಿತ್, ನಮಸ್ತೆ. ಹಲೋ. ರೈಟ್, ಮತ್ತೊಮ್ಮೆ ರೈತರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ರೈತನ ಸಮಯ ಪ್ರಜ್ಞೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆ ಧೈರ್ಯವನ್ನ ಮೆಚ್ಚಬೇಕು. ಬಿಕಾಸ್ ಹುಲಿ ಕಂಡ ತಕ್ಷಣನೇ ವಿಚಲಿತರಾಗೋದು ಸರ್ವೇ ಸಾಮಾನ್ಯ. ರೈಟ್, ಹುಲಿ ಓಡಿಸಿದ ರೈತ ವರ್ಷಿತ್ ಗೌಡ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವರ್ಷಿತ್, ನಮಸ್ತೆ. ಹೇಳಿ ಮೇಡಮ್. ಫಸ್ಟ್ ಆಫ್ ಆಲ್, ಹೇಗಿದ್ದೀರಿ ನೀವೀಗ? ಸುಮಾರಾಗಿವ್ನಿ. ಓಕೆ, ಈಗ ಹುಲಿ ಕಂಡ ತಕ್ಷಣನೇ ಭಯಭೀತರಾಗೋದು, ವಿಚಲಿತರಾಗೋದು ಸರ್ವೇ ಸಾಮಾನ್ಯ. ಬಟ್ ನಿಮಗೆ ಆ ತಕ್ಷಣಕ್ಕೆ ಆ ಟೈಮ್ಲಿ ಐಡಿಯಾ ಹೆಂಗೆ ಅದ್ರ ಕಡೆ ಅಡ್ಡಾದಿಡ್ಡಿ ಟ್ರ್ಯಾಕ್ಟರ್ ಓಡಿಸ್ಬೇಕು ಅಂತ ಅನ್ಸಿದ್ದು? ಆ ಅನುಭವ ಹೆಂಗಿತ್ತು ಮೇಡಮ್? ಆ ಅನುಭವ ಈ ಶತ್ರು ಬೇಡ ಹಂಗಿದ್ದು ಮೇಡಮ್. ಬಂದಿ ನೇಗ್ಲಿ ಮೇಲೆ ನೆಗೆದು ಬಿಡ್ತು ಹಂಗೆ ಒಂದೇ ಸಲಿ. ನಾವ್ ಹೆಂಗೋ ಜಾಗೃತಿ ಸರಿ ಆಯ್ತು. ಇಲ್ಲ ಅಡ್ಗೆನ ಆಗಿದ್ರೆ ನಮ್ ಕತೆನೂ ಮುಗಿಯೋದು. ಎಷ್ಟು ಒಟ್ಟಿಗೆ 2 ಹುಲಿ ಬಂದಿತ್ತಾ? 2 ಹುಲಿ ಇದ್ದಿದ್ದು. ಕಂಡಿದ್ ನನ್ ಕಣ್ಗ ಮೊದ್ಲು ಈಚೆ ದಾಟಿದ್ದು, 1 ಹುಲಿ ದಾಡ್ತು ನೆಗಿತ್ತು ಮೇಲೆ. ನೆಗ್ದಷ್ಟೇ ನಾನು ರೇಜ್ ಮಾಡ್ಕೊಂಡು ಗಾಡಿ ಮುಂದಿಗೆ ತಗೊಂಡ್ಬಿಟ್ಟೆ. ಅದು ನೆಗ್ದಿ ಹಸ ಹಿಡ್ಕೊಬಿಡ್ತು. ನನ್ ಮೇಲೆ ಹೇಗ್ ಬಂದಿದ್ದು, ಹಸ ಮೇಯ್ತಿತ್ತಲ್ಲ, ಹಸಿನ ಮೇಲೆ ಕಾರ್ಬಿಡ್ತು ಒಂದೇ ಸಲಿ. ಹಸಿನ ಮೇಲೆ ಕಾರ್ದಾಗ ನೆನ್ನೆ ಮಧ್ಯಾಹ್ನ 1:15. ನೀವು ಒಬ್ರೇ ಇದ್ರ ಹೊಲದಲ್ಲಿ? ಒಬ್ನೇ. ಇನ್ನೊಬ್ಬ ಕೆಳಗಡೆ ದನ ಮೇಯಿಸ್ತಿದ್ರು. ಹೊಲದವ್ರು ಚೂರು ಕೆಳಗೆ ತಂಗಿದ್ರು. ನಾನ್ ಮೇಲೆ ಒಬ್ಬನೇ ಟ್ರ್ಯಾಕ್ಟರ್ ಹೊಡಿತಿದ್ದು, ಒಳ ಹೊಡಿತಿದ್ದೆ. ಓಕೆ. 1:15 ದಾಟ್ಬಿಟ್ಟೆ ಈಚೆಗೆ. ಯಾರು ಇಲ್ಲ. ಫಾರೆಸ್ಟ್ನವ್ರಿಗೆ ಫೋನ್ ಮಾಡ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಇವ್ ಸುಮ್ನೆ ಕಾಡಲ್ಲಿ ಇರೋದೇ ವೇಸ್ಟ್. ಇವ್ರು ಈಗ ಬಟ್ಟೆ ಬಿಟ್ ಮಾಡಿ. ನಿಮ್ಮ ಊರಿನ ಸುತ್ತಮುತ್ತ ಪದೇ ಪದೇ ಹುಲಿ ಚಿರತೆಗಳು ಕಾಣಿಸ್ಕೊಳ್ಳುತ್ತಾ? ಅರಣ್ಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದೀರಾ? ಒಂದೊಂದು ವಾರಕ್ಕೂ ದಾಡ್ತವೆ, ಈಚೆಗೆ ಕಾಣಿಸ್ಕೊತವೆ. ಓಕೆ. ಮನೆ ಹತ್ರನೇ ಬರುತ್ತೆ. ಇವ್ರಿಗೆ ಹೇಳಿದ್ರೆ ಸರಿಯಾಗಿ ಬೋನು ಮಡಗಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಏನಾದ್ರೆ ಏನು ಮಾಡಿಕಿಲ್ಲ. ಇಲ್ಲಿ ಫೋನ್ ಮಾಡಿದ್ರೆ ನಾ 1:15 ಫೋನ್ ಮಾಡಿದ್ರೆ 4:15 ಗಂಟೆಲಿ ಬರ್ತಾರೆ. ಹಿಂಗಾದ್ರೆ ಏನ್ ಮಾಡೋದು ನಾವು? ರೈತರು ಹೆಂಗ್ ಬದುಕೋದು?
ಬೆಳೆ ಹೆಂಗ್ ಮಾಡೋದು ಹೊಲದಲ್ಲಿ? ಇಲ್ಲ ಹಿಡಿಯಕ್ಕೂ ಪ್ರಯತ್ನ ಮಾಡಲ್ಲ ಅವರು. ಹ್ಮ್ ತತ್ತಾರೆ, ಹೊರಗಡೆಯಿಂದ ತತ್ತಾರೆ, ತಿರುಗಿ ಈ ಕಡೆಗೆ ಬಿಡ್ತಾರೆ, ಈ ಕಡೆಯಿಂದ ಆ ಕಡೆಗೆ ಬಿಡ್ತಾರೆ, ಆ ಕಡೆಯಿಂದ ಈ ಕಡೆಗೆ ಬಿಡ್ತಾರೆ. ಹ್ಮ್ ಅಷ್ಟ್ ಮಾತ್ರ ಮಾಡ್ತಾರೆ ಅವರು. ಈಗ ಈ ಸಮಸ್ಯೆ ಎಷ್ಟು ತಿಂಗಳುಗಳಿಂದ ಅಥವಾ ಎಷ್ಟು ಅಲ್ಲ ವರ್ಷದಿಂದ ಮೇಡಮ್, ಇವರು ಈಗ ನಾವೇನಾರೆ ಇವ್ರು ಫೋನ್ ಮಾಡಿದ್ರೆ ಬರಲ್ಲ. ಹ್ಮ್ ಹಿಂಗೆ ನಾವು ಜಿಂಕೆ ಹೊಡೆದ್ಬಿಟ್ರೆ 16 ಜೀಪ್ ಬಂದ್ ನಿಂತ್ಕೋತಾವೆ. ಇಂಥಕ್ಕೆಲ್ಲ ಬರೀಕಿಲ್ಲ. ಹ್ಮ್ ಅದೇ ನಾವೇನಾರು ಒಂದು ತಾವು ಪ್ರಾಣಿ ಏನಾರು ಹೊಡೆದ್ಬಿಟ್ರೆ ನಾವು ನಮಗೆ ತರಗ, ನಮ್ ಪ್ರಾಣಿ ಏನಾರು ಆಗ್ಬಿಟ್ರೆ ನಮ್ದು ಏನಾರು ಆದ್ರೆ ಅವ್ರಿಗೆ ಏನಾಯ್ಕಿಲ್ಲ, ಅವ್ರದ್ದು ಆಗ್ಬಿಟ್ರೆ ಇಟ್ಬಿಡ್ತಾರೆ ನಮ್ನ. ಈಗ ಎಷ್ಟು ತಿಂಗಳುಗಳಿಂದ ಹುಲಿ ಕಾಟ ಇರೋದು ನಿಮ್ಮೂರಲ್ಲಿ? ಆಗ್ಲಿಂದನು ಅವೇ ಒಂದು 5-6 ತಿಂಗಳಿಂದನು. ಅಲ್ಲಿ ಈಗ ಒಂದು ತಿಂಗಳ ಒಂದು ಕರೆ ಹಿಡಿದಿತ್ತು. ಹ್ಮ್ ಆಗ ತಂತಿ ಬೆಲೆ ಹಾಕ್ಸ್ತೀವಿ, ಮೆಸ್ ಬಿಡಿಸ್ತೀವಿ ಅಂತ ಹೇಳಿರು. ಹ್ಮ್ ಈಗ ಕೇಳಿದ್ರೆ ವ್ಯಾನ್ ಇಲ್ಲ, ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಗೌರ್ಮೆಂಟ್ ಅಲ್ಲಿ ದುಡ್ಡು ಇಲ್ವಾ ಹೇಳ್ತಾರಲ್ಲ. ಈಗ ಮಾಡ್ಬೇಕು, ಇವ್ರು ಏನಾರು ಮಾಡಿ ಮಾಡ್ಬೇಕು. ಈಗ ನೆನ್ನೆದ್ದು ನಿಮ್ಮ ಇನ್ಸಿಡೆಂಟು ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರಾ? ಫೋನ್ ಮಾಡಿದೆ. ಏನ್ ಹೇಳಿದ್ರು? ಅವ್ರ ಅಲ್ಲಿವ್ನಿ ಇಲ್ಲಿವ್ನಿ ಅಂತ 4 ಗಂಟೆಲಿ ಬಂದವ್ರೆ. ಇಬ್ರು ಗಾರ್ಡ್ ಮಾತ್ರ ಬಂದಿದ್ರು. ಹ್ಮ್ ಫೋನ್ ಮಾಡ್ರೆ ಸರಿಯಾಗಿ ಬರಲ್ಲ. ಹ್ಮ್ ಅಲ್ಲಿವ್ನಿ ಇಲ್ಲಿವ್ನಿ ಇದ್ದೇ ಹೇಳ್ತಾರೆ, ಬರೀ ಡೈಲಾಗ್ಗಳು ಹೇಳ್ತಾರೆ. ಹ್ಮ್ ನಿಮ್ಮ ಸ್ಥಳೀಯ ಶಾಸಕರು ಏನಂತಾರೆ ಇದ್ರ ಬಗ್ಗೆ? ಯಾರು? ನಿಮ್ ಸ್ಥಳೀಯ ಶಾಸಕರು ಯಾರು, ಅವ್ರೇನ್ ಹೇಳ್ತಾರೆ? ಸ್ಥಳೀಯ ಶಾಸಕರ MLA ಅವ್ರ್ಯಾರು ಫೋನ್ ಮಾಡಿಲ್ಲ ನಮ್ಗೆ. ಅಲ್ಲ, ಈ ಹುಲಿ ಕಾಟ ಇರೋದ್ರ ಬಗ್ಗೆ ನೀವು ಅವ್ರಿಗೂ ಕಂಪ್ಲೇಂಟ್ ಮಾಡಿದೀರಾ? ಅವ್ರಿಗೆ ಹೇಳಿಲ್ಲ. ಆ ಗಾಬರಿಲಿ ಎಲ್ಲಿ ಫೋನ್ ಮಾಡಕ್ಕಾಗದ ಅವ್ರಿಗೆ. ರೈಟ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.